ಅಲ್ಲಿ ಕಾಣ್ತಿರೋ ಬೆಟ್ಟದಿಂದ ಹಾರಬೇಕಾ, ಇಲ್ಲಿ ಹರಿತಿರೋ ಜಲಪಾತದಲ್ಲಿ ನಾನು ಧುಮುಕ್ಬೇಕಾ? ಹೇಳು ಬೈಲಾರಿ, ನಾನೇನ್ ಮಾಡ್ಬೇಕು ಹೇಳು. ಛೇ ಹುಚ್ಚಿ, ಅಂತ ದೊಡ್ಡ ಕೆಲಸ ಏನಿಲ್ಲ. ಅಗೋ ಅಲ್ಲಿ ಕಾಣಿಸ್ತಿದೆಯಲ್ಲ ಕೆಂಪು ಗುಲಾಬಿ ಹೂ, ಅದು ಕಿತ್ಕೊಂಡು ಬಂದು ನನಗೆ ಕೈ ಕೊಡ್ಬೇಕು ಅಷ್ಟೇ. ಅಷ್ಟೇನಾ? ಒಂದ್ ನಿಮಿಷ ಇರಿ. ಹಾ ಇರು ಗೀತಾ, ಆ ಹೂ ಕಿತ್ಕೊಂಬ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಹೋಗಿ ತಗೊಂಡ್ಬರ್ತಾರೆ. ಅದು ಹಾಗಲ್ಲ ಕಣೆ ನಾ ಹೇಳಿದ್ದು. ಮತ್ತೆ ಕಿತ್ಕೊಂಡು ಬರ್ಬೇಕು? ತಗೋ ಈ ವಸ್ತ್ರವನ್ನು, ಇದನ್ನು ನಿನ್ನ ಕಣ್ಣಿಗೆ ಕಟ್ಟಿಕೊಂಡು ಬಂದು ಆ ಹೂ ನನ್ನ ಕೈಗೆ ಕೊಟ್ಟ ನಂತರ ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೋಬೇಕು. ಇದು ನಿನ್ನಾಗುತ್ತಾ ಈ ಕೆಲಸ? ಪ್ರೀತಿಗೆ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನೋಡ್ತಾ ಇರು ಮೈಲರಿ, ಇದರಲ್ಲಿ ನಾನೇ ಗೆಲ್ಲುದು. ಪ್ರೀತಿ ಯಾವತ್ತೂ ಸಾಯೋದಿಲ್ಲ. ಆದ್ರೆ ನಾನ್ ಬರುವವರೆಗೂ ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಆಯ್ತು ಗೀತಾ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಎಲ್ಲೂ ಹೋಗ್ಬಾರ್ದು? ಎಲ್ಲೂ ಹೋಗಲ್ಲ. ನಿಧಾನ ಗೀತಾ, ಪಾಪ ಹುಚ್ಚು ಹುಡುಗಿ, ಎಲ್ಲಿ ನಾನು ನಡು ನೀರಲ್ಲಿ ಕೈ ಬಿಟ್ಟು ಬಿಡ್ತೀನೋ ಅಂತ ಭಯ ಅವಳಿಗೆ. ನಾವು ತುಂಬಾ ದುಡುಕ್ ಬಿಟ್ಟಿವಿ ಅಂತ ಅನಿಸ್ತಾ ಇದೆಯಲ್ಲ ರೀ? ಯಾಕ್ರಿ ಮಾತಾಡ್ತಾ ಇಲ್ಲ? ಮಾತಾಡ್ರಿ. ಯಾರು ನೀವು? ಅಂದ್ರೆ ಎಷ್ಟೊತ್ತು ನಾನಿದ್ದು ನಿಮ್ ಜೊತೆಗ? ಅಯ್ಯೋ ದೇವ್ರೆ, ನಾವೆಂತ ಕೆಲಸ ಮಾಡ್ಬಿಟ್ವಿ ಅಲ್ಲ ಪಾಪಿ. ನೋಡಿ, ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ. ನಾನು ಬೇಕು ಅಂತ ಏನು ಮಾಡಲಿಲ್ಲ. ನೀವಾಗಿಯೇ ಬಂದು ನನ್ನನ್ನು ತಬ್ಬಿಕೊಂಡಿರಿ. ಅದು ನನಗೆ ಗೊತ್ತಿಲ್ಲದೆ ಹಾಗೆ ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪಾಪಿ, ನನ್ನ ಜೀವನನೇ ಹಾಳು ಮಾಡಿಬಿಟ್ಟಿ ಅಲ್ಲ. ನಿನ್ನ ನಾನಲ್ಲ, ಆ ದೇವರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ. ನನಗೇನ್ ಮಾಡ್ಲಿ? ನಾನ್ ಬದುಕಬಾರ್ದು.
ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ತಪ್ಪು ನಮ್ಮ ಇಬ್ಬರದು ಇದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ರಾಕ್ಷಸ, ಎಷ್ಟು ದಿನದಿಂದ ಕಾದುಕೋದದ್ದೇ ನನ್ನ ಜೀವನನ ಹಾಳು ಮಾಡಬೇಕು ಅಂತ. 20 ವರ್ಷದಿಂದ ಕಾಯ್ದುಕೊಂಡು ಬಂದ ನನ್ನ ಸರ್ವಸ್ವವನ್ನೇ ಹಾಳು ಮಾಡಿಬಿಟ್ಟೆ ಅಲ್ಲೋ ದೇವ್ರೆ. ಪ್ರೀತಿ ಎಂಬ ಹುಚ್ಚಾಟದಲ್ಲಿ ವಿಷ ಸರ್ಪ ಬಂದು ಕಚ್ಚಿದಂತಾಯ್ತು ನನ್ನ ದೇಹನ. ಇಲ್ಲ, ನಾನು ಬದುಕಬಾರ್ದು. ಯಾರಮ್ಮ ನೀನು? ಯಾಕೆ ಸಾಯಬೇಕೆಂದು ಓಡಿ ಹೋಗುತ್ತಿರುವಿ? ಏನಾಯ್ತಂತ ಹೇಳಮ್ಮ.